ಆ, ಒಳ್ಳೆ ಟಾಪಿಕ್ ಹಾಕಿದ್ದೀರಾ. RSS ಬ್ರಿಟಿಷ್ ವಿರುದ್ಧ ಧ್ವನಿ ಎತ್ತಲಿಲ್ಲ ಎಂದ ನಮ್ಮ ರುಸ್ತಂ ಪ್ರಿಯಾಂಕ್ ಖರ್ಗೆ ಅವರು. ನಿಜವಾಗ್ಲೂ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ನಮ್ಗೆಲ್ಲ ರುಸ್ತಂ ತರಾನೇ ಕಾಣಿಸ್ತಾರೆ. ನಾನು ಯಾವಾಗ್ಲೂ NSS ನನ್ನ ಮೈಂಡ್ ನ ಬಂದಾಗ ವಾಟ್ ಈಸ್ ಅ ಮಿಷನ್ ಆಫ್ ವಿಷನ್ ಅಂಡ್ ಮಿಷನ್, ಯಾಕಪ್ಪ ನಾನು ಈ ಸಂಘಟನೆ ಕಟ್ಟಬೇಕಂತಾನೆ ನಾನು ಸ್ಟಾರ್ಟ್ ಮಾಡಿದ್ದು. ಅವಾಗ ನಾವು ಅನ್ಕೊಂಡಿದ್ದೇನೆಂದ್ರೆ ಸೆಕ್ಯುಲರ್ ಡಯಾಸ್ಪರಾ ಸೆಕ್ಯುಲರ್ ಫ್ರೆಟರ್ನಿಟಿನ ನಾವು ಜಾಸ್ತಿ ಮಾಡಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲಿ ಜಾತಿವಾದಿಗಳು, ಕೋಮುವಾದಿಗಳು ಒಂದು ದೊಡ್ಡ ಮಟ್ಟದ ವಿಷ ಕಕ್ತಾ ಇದ್ದಾರೆ, ವಿಷದ ಬಿತ್ತನೆಗಳನ್ನ ಬಿತ್ತುತ್ತಾ ಇದ್ದಾರೆ, ಅದನ್ನ ವಿರುದ್ಧ ನಾವು ಮಾತಾಡಬೇಕು. ಜನ ಮನಸ್ಸಲ್ಲಿ ನಾವು ಎಜುಕೇಟ್ ಮಾಡಿ, ಅಜಿಟೇಟ್ ಮಾಡಿ ಈ ಜನನ ಆರ್ಗನೈಸ್ ಮಾಡಬೇಕು ಸೆಕ್ಯುಲರ್ ಡಯಾಸ್ಪರಾನ ಅಂತ ನಾನು ಅವಾಗ ಅನ್ಕೊಂಡಿದ್ದೆ. ಅದೇ ಟೈಮಲ್ಲಿ ಈಕ್ವಲೈಸರ್ ಅವರು ಮೊನ್ನೆ ಒಂದು ಇದು ಹಾಕದಾಗ್ಲೂ ನನಗೆ ಇದನ್ನ ನಾನು ಆಕ್ಚುಲಿ ಫೇಸ್ಬುಕ್ ಅಲ್ಲೂ ಶೇರ್ ಮಾಡಿದ್ದೀನಿ. ಬ್ರೊಂಡೆಲಿನೀಸ್ ಪ್ರಿನ್ಸಿಪಲ್ ಅಂತ ಏನ್ ಹಾಕಿದ್ದಾರೆ ಬಹಳ ಚೆನ್ನಾಗಿದೆ. ಆಕ್ಚುಲಿ ಇದನ್ನ ನಾನು ಆಕ್ಚುಲಿ ಕಾಂಗ್ರೆಸ್ ನ ಟಾಪ್ ಲೀಡರ್ಸ್ ಗೆಲ್ಲ ಕಳ್ಸಿದೀನಿ ಇವ್ರು ಹಾಕಿರೋದ್ನ. ಇದೇನ್ ಹೇಳುತ್ತೆ ಬ್ರಾಂಡೆಲಿನೀಸ್ ಲಾ ಅಂದ್ರೆ, ಇದು ಬುಲ್ಶಿಟ್ ಅಸಿಮಿಟ್ರಿ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಅಂದ್ರೆ ಇನ್ ಶಾರ್ಟ್ ಏನ್ ಹೇಳ್ತಾರೆ ಅಂದ್ರೆ, ದ ಅಮೌಂಟ್ ಆಫ್ ಎನರ್ಜಿ ನೀಡೆಡ್ ಟು ರೆಫ್ಯೂಟ್ ಬುಲ್ಶಿಟ್. ಈ ಬುಲ್ಶಿಟ್ ತಯಾರು ಏನು ಮಾಡ್ತಾ ಇದೆ ಈ RSS, ಬಿಜೆಪಿ, ಸಂಘ, ದ ಅಮೌಂಟ್ ಆಫ್ ಎನರ್ಜಿ ನೀಡೆಡ್ ಟು ರೆಫ್ಯೂಟ್ RSS, ಸಂಘ್, ಬಿಜೆಪಿ's bullshit is in order of magnitude bigger than that needed to produce it. ಅಂದ್ರೆ ಈ ಒಂದು ಏನು ಬುಲ್ಶಿಟ್ ನ ಇವರೆಲ್ಲ ಪ್ರೊಡ್ಯೂಸ್ ಮಾಡಿದ್ದಾರೆ, ಅದನ್ನ ಕ್ಲೀನ್ ಮಾಡಬೇಕು, ಅದನ್ನ ತೆಗಿಬೇಕು ಅಂದ್ರೆ ಇನ್ನೂ ಜಾಸ್ತಿ ಎಫರ್ಟ್ ಬೇಕು ದ್ಯಾನ್ ಟು ಪ್ರೊಡ್ಯೂಸ್ ಇಟ್. ಇದೇ ಪ್ರಾಬ್ಲಮ್, ಇವತ್ತಿನ ಪ್ರಾಬ್ಲಮ್ ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಇಷ್ಟೇ. ನಾನು ಇದನ್ನೇ ಬ್ರಾಂಡೆಲಿನೀಸ್ ಪ್ರಿನ್ಸಿಪಲ್ ನಾನು ಬೇರೆ ತರ ಹೇಳ್ತಾ ಇದ್ದೆ. ಏನಂತ ಹೇಳ್ತಾ ಇದ್ದೆ, ಬೆಂಕಿ ಹಚ್ಚೋದು ಈಸಿ, ಬೆಂಕಿ ನಂದಿಸೋದು ಕಷ್ಟ ಅಂತ. ಅಂದ್ರೆ ದ ಎಫರ್ಟ್ ರಿಕ್ವೈರ್ಡ್ ಟು ಕ್ರಿಯೇಟ್ ದ ಬುಲ್ಶಿಟ್ ಆಫ್ ಲೈಟಿಂಗ್ ಫೈರ್ ಈಸ್ ಈಸಿ, ಒನ್ ಮ್ಯಾಚ್ ಸ್ಟಿಕ್. ಆದ್ರೆ ಅದನ್ನ ನಂದಿಸ್ಬೇಕು, ಆ ಬೆಂಕಿನ ನಂದಿಸ್ಬೇಕಂದ್ರೆ ಬಹಳ ಕಷ್ಟ. ಇವತ್ತು ನಮ್ಮೆಲ್ಲರ ಪರಿಸ್ಥಿತಿನೂ ಅದೇ ಆಗಿರೋದು. ಇವತ್ತೇನು ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ತಾ ಇದಾರಲ್ವ, ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ NSS ಶುಡ್ ಡೂ. ಅವ್ರು ಅಷ್ಟೇ ಮಾಡ್ಬೇಕಾಗಿರೋದು. ಇವತ್ತು ಏನು ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರು ಎಲ್ಲ ಕಡೆ ಸುತ್ತಾಡ್ತಾ ಇದಾರೋ, ಇನ್ ಎವ್ರಿ ಸ್ಟೇಟ್, in every district, in every capital of the state, in every town, in every village, in every street, we need Priyank Kharge type of people. ಈ RSS, ಸಂಘ ಹಾಗೂ ಬಿಜೆಪಿಯ ಬುಲ್ಶಿಟ್ ಅಂತ ಏನು ಬ್ರೊಂಡೆಲಿನೀಸ್ ಪ್ರಿನ್ಸಿಪಲ್ ಪ್ರಕಾರ ಇದೆಯೋ ಅದನ್ನ ನಾವು ಸ್ಮ್ಯಾಶ್ ಮಾಡಬೇಕು. ಟೈಮ್ ಜಾಸ್ತಿ ಹಿಡಿಸುತ್ತೆ. ಬೆಂಕಿ ಹಚ್ಚೋನು ಒಬ್ಬನಾದ್ರೆ ಬೆಂಕಿ ನನ್ಸೋನು 5-6 ಜನ ಬೇಕಾಗುತ್ತೆ. ಸೊ ದಟ್ ಈಸ್ ದ ಲೆವೆಲ್ ಆಫ್ cadre that we have to build. That is the amount of time that we have to give. ಅರ್ಥ ಮಾಡ್ಕೊಳ್ಳಿ. ಇವತ್ತು ಎಷ್ಟು ಈಸಿ ಇದೆ ನೋಡಿ. ಯಾವ್ದನ್ನ ಒಬ್ಬ ಅದಕ್ಕೆ ಅದು ಬಹಳ ಕ್ರಿಟಿಕಲ್ ಆಗಿ ಸ್ವಲ್ಪ ಜನ ಹೇಳಿದ್ರು, ಯಾವ್ದನ್ನ ಒಂದು ನಾಯಿಯನ್ನ ಸತ್ತಿರೋ ತೋರ್ಸ್ರಪ್ಪ ಅಂತಾರ. ನಾವು ನೋಡ್ಬೇಕು, ಇತಿಹಾಸ ಅರಿಯದವನು ಇತಿಹಾಸ ರಚಿಸಲಾರ. ನಾವ್ ಯಾಕೆ ಪದೇ 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 ಸಾವರ್ಕರ್ ಏನ್ ಮಾಡ್ದ, RSS ಏನ್ ಮಾಡ್ದ ಅಂದ್ರೆ, ನೀವ್ ಇತಿಹಾಸ ತಿಳ್ಕೊಳ್ದೆ ಇದ್ರೆ ಈ ಬುಲ್ಶಿಟ್ ಏನ್ ಬರ್ತಿದೆ ಅದು ನಿಜ ಅನ್ಕೊಂತೀರಾ. ಸೊ ಮಂಜುನಾಥ್ ಅವರು ಇವತ್ತು ಏನು ನಮ್ಗೆಲ್ಲ ಇವತ್ತು ಹಾಕಿದ್ದಾರೆ, ಇದು ಬಹಳ ಸತ್ಯವಾದ ಮಾತು. ನಾನು ಬಹಳ ನೋಡಿದಾಗ ಸ್ವಾತಂತ್ರ್ಯ ಹೋರಾಟದ ವೇಳೆ ಕಾಂಗ್ರೆಸ್ಸಿಗರು ಏನ್ ಮಾಡ್ತಾ ಇದ್ರು, ಕಾಂಗ್ರೆಸ್ಗರು ದೇಶದ ಜನರು ಜೈಲಿಗೆ ಹೋಗ್ತಾ ಇದ್ರು ಅಲ್ವಾ, ಹೋರಾಟ ಮಾಡ್ತಾ ಇದ್ರು ಬ್ರಿಟಿಷರ ವಿರುದ್ಧ, ಲಾಠಿ ಏಟು ತಿಂದ್ರು. RSS ಶಾಖೆಯಲ್ಲಿ ವ್ಯಾಯಾಮ ಮಾಡ್ತಾ ಇದ್ರು. ಬಹಳ ಸಿಂಪಲ್. ವೆನ್ ವಿ ವೇರ್ ಫೈಟಿಂಗ್ ದ ಬ್ರಿಟಿಷ್, RSS ವ್ಯಾಯಾಮ ಮಾಡ್ತಾ ಇತ್ತು ಶಾಖೆಯಲ್ಲಿ. ಅವರ ಫಿಲಾಸಫಿ, ಅವರ ಕೈಗಾಲಿಗೆನ ಕಟ್ಟೋದ್ರಲ್ಲಿ ಬಿಸಿ ಇದ್ರು. ನಾವು ದೇಶನ ಕಟ್ಟೋದ್ರಲ್ಲಿ ಬಿಸಿ ಇದ್ರೆ ಇವರು ಅವರ ಶಾಖೆಗಳನ್ನ ಕಟ್ಟೋದ್ರಲ್ಲಿ, ವ್ಯಾಯಾಮ ಮಾಡೋದ್ರಲ್ಲಿ ಬಿಸಿ ಇದ್ರು.
ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವೇಳೆ ದೇಶವೇ ಕುದಿಯುತ್ತಿದ್ದಾಗ RSS ಮೌನವಾಗಿತ್ತು. ಚೆಕ್ ಮಾಡ್ಕೊಳ್ಳಿ. ಒಂದೇ ಒಂದು RSS ನ ಒಂದು ನೀಲಿ ಪೀಡಿಗೆ, ಅದೇನೋ ಅಂತಾರೆ ನೋಡಿ, ಏನ್ ಪೀಡಿಗೆ ಅಂತಾರೆ ನೋಡಿ, ಒಂದು ಸೊಳ್ಳೆನೂ ಮಾತಾಡ್ತಾ ಇರ್ಲಿಲ್ಲ, ಮೌನವಾಗಿ ಕೂತಿತ್ತು. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಜೈಲಿಗೆ ಹೋದಾಗ RSS ನಾಯಕರು ಎಲ್ಲಿದ್ರು? ಶಾಖೆಯಲ್ಲಿ ವ್ಯಾಯಾಮ ಮಾಡ್ತಾ ಇದ್ರು. ಒಂದು ಒಂದು ನರಪಿಳ್ಳೆನೂ ಇರ್ಲಿಲ್ಲ. ನರಪೀಳೆ, ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನರಪಿಳ್ಳೆ. ಸ್ವಾತಂತ್ರ್ಯ ಹೋರಾಟದಲ್ಲಿ, ಇವತ್ತಿನ ನಾವು ಘಟ್ಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನಪ್ಪಾ ನೋಡ್ತೀವಿ? ತ್ಯಾಗವೇ ಮುಖ್ಯ. ಯಾರ್ಯಾರು ತ್ಯಾಗ ಮಾಡಿದರೆ? ತಮ್ಮ ಸಮಯ, ತಮ್ಮ ದುಡ್ಡು, ತಮ್ಮ ಫ್ಯಾಮಿಲಿ, ತಮ್ಮ ವಯಸ್ಸು. RSS ತ್ಯಾಗವ ದಾಖಲೆಗಳೇ ಇಲ್ಲ. ಸ್ವಾತಂತ್ರ್ಯಕ್ಕಾಗಿ ಅವರು ಬೇರೆದಕ್ಕೆ, ಸಾವರ್ಕರ್ ಬೇರೆದಕ್ಕೆ ಇರ್ಬೋದು, ಆದ್ರೆ ಸ್ವಾತಂತ್ರ್ಯಕ್ಕಾಗಿ ದಾಖಲೆಗಳಿಲ್ಲ. ಬ್ರಿಟಿಷರ ವಿರುದ್ಧ ಹೋರಾಟವೇ ಆಗಿರ್ಲಿಲ್ಲ ಅಂದ್ರೆ ದೇಶಭಕ್ತಿ ಮಾತುಗಳು ಅರ್ಥವೇನು? ನೀವು ದೇಶಕ್ಕಾಗಿ ಹೋರಾಟನೇ ಮಾಡಿಲ್ಲ. ನಾವು ಕಟ್ಟಿದ ದೇಶದಲ್ಲಿ ಈಗ ಬಂದ್ಬಿಟ್ಟು ದೇಶ 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 ಅಂತ. ಪ್ರಯೋಜನ ಏನು? ದೇಶಕ್ಕೆ ಯಾವಾಗ ನಿಮ್ಮ ಸಮಯ ಬೇಕಾಗಿತ್ತು ಅವಾಗ ಕೊಟ್ಟಿಲ್ಲ. ದೇಶದ ಪರ ಯಾವಾಗ ನಿಂತ್ಕೋಬೇಕೋ ಅವಾಗ ನಿಂತಿಲ್ಲ. ದೇಶದ ಪರ ಬ್ರಿಟಿಷರ ವಿರುದ್ಧ ಯಾವಾಗ ಹೋರಾಡ್ಬೇಕೋ ಅವಾಗ ಹೋರಾಡಿಲ್ಲ. ಆದ್ರೆ ಇವತ್ತು ಇನ್ ದ ಆನಲ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ನೀವು ತೆಗಿರಿ, ಯಾರ್ಯಾರು ಸ್ಟ್ರೈಟ್ ಆಗಿ ಹೋರಾಡಿದ್ದಾರೆ ಅಂದ್ರೆ ನಿಮ್ಗೆ ಸಿಗೋ ಹೆಸರುಗಳು ಟಿಪ್ಪು ಸುಲ್ತಾನ್. ಆದ್ರೆ ಟಿಪ್ಪು ಸುಲ್ತಾನ್ ನೀವು ಸಾಬಿ ಅಂತೀರ. ಅವನೇನ್ ಹೋರಾಡ? 3 ಆಂಗ್ಲೋ ಮೈಸೂರು ವಾರ್ಸ್, ಸಂಗೊಳ್ಳಿ ರಾಯಣ್ಣ, ಅವ್ರ ಇನ್ನೊಬ್ರು ಅಬ್ಬಕ್ಕ, ಈ ಕಡೆ ಅಬ್ಬಕ್ಕ ಅವರು ಇನ್ನೊಬ್ರು ಇದ್ರಲ್ವಾ, ಈ ಕೋಸ್ಟಲ್ ಕಡೆ ಇನ್ನೊಬ್ರು ಆ ಮಹಿಳೆ ಒಬ್ರು ಇದ್ದಾರೆ, ಅವ್ರ ಹೆಸರು ನಂಗೆ ಸರಿಯಾಗಿ ಬರ್ತಾ ಇಲ್ಲ. ಒಣಕೆ ಇವರು ನಮ್ಮ ರಾಣಮ್ಮ ಅಲ್ವಾ? ಇನ್ನೊಬ್ಬ ನೆಪೋಲಿಯನ್ ಆಫ್ ಇಂಡಿಯಾ ಅಂತಾರ ಅವ್ರನ್ನ. ಯಾರವರು? ನೆಪೋಲಿಯನ್ ಆಫ್ ಇಂಡಿಯಾ. ಅವ್ರ ಹೆಸರು ನನಗೆ ಟಕ್ ಅಂತ ಬರ್ತಾ ಇಲ್ಲ. ಹಿ ಫಾಟ್ ಇನ್ ಆಂಗ್ಲೋ ಮರಾಠ ವಾರ್ಸ್, 3 ವಾರ್. ಯಶವಂತರಾವ್ ಹೋಳ್ಕರ್. ಚೆಕ್ ಮಾಡಿ. ನೀವೆಲ್ಲ ಎಲ್ಲಿ ಯಾವ್ಯಾವ ಯುದ್ಧ ಮಾಡಿದ್ದೀರಾ? ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ ಲಕ್ಷ್ಮೀಬಾಯಿ. ನೀವೇನ್ ಮಾಡಿದ್ದೀರಾ ಅಂದ್ರೆ ಈಗ ಯಾರು ಇಲ್ಲ ನಮ್ಮವ್ರು, ನರಿಪಿಳಿನ ಒಂದು ಕಾಣಿಸ್ತಾ ಇಲ್ಲ. ಭಗತ್ ಸಿಂಗ್ ನಮ್ಮವನು, ಆಜಾದ್ಗೆ ಯಾಕೆ ನಮ್ಮವ್, ಚಂದ್ರಶೇಖರ್ ಆಜಾದ್ ಯಾಕೆ ನಮ್ಮವನು ಅಂದ್ರೆ ಅವನು ಜನಿವಾರ ಹಾಕವನ ಅಂತ ನಮ್ಮವನು. ಸುಭಾಷ್ ಚಂದ್ರ ಬೋಸ್ ನಮ್ಮವನು. ಸುಭಾಷ್ ಚಂದ್ರ ಬೋಸ್ಗೂ ನಿಮ್ಗೂ ಏನನ್ನ ಯಾವತ್ತನ ನಿಮ್ ಪರವಾಗಿದ್ನ ಸುಭಾಷ್ ಚಂದ್ರ ಬೋಸ್ ಅಲ್ವಾ? ಇತಿಹಾಸದಲ್ಲಿ ಹೆಸರು ಬರೋದು ಯಾರ್ದಂದ್ರೆ ಕಾಯರ್ ಕಾ ನಾಮ್ ನೈ ಆತಾ ಹೇ. ಹೇಡಿಗಳ ಹೆಸರುಗಳು ಇತಿಹಾಸದಲ್ಲಿ ಬರೋದೇ ಇಲ್ಲ, ಅದಕ್ಕೆ ನಿಮ್ಮ ಹೆಸರುಗಳು ಇಲ್ಲ. ಹೋರಾಡಿದ್ರೆ ಮಾತ್ರ ಇತಿಹಾಸದಲ್ಲಿ ಹೆಸರು ಬರೋದು. ಇತಿಹಾಸದಲ್ಲಿ ಒಂದು ರೂಲ್ ಇದೆ, ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಸುಳ್ಳಿಗೆ ಯಾವತ್ತೂ ಉಳಿವಿಲ್ಲ. ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಯಶವಂತರಾವ್ ಹೋಳ್ಕರ್, ಇವೆಲ್ಲ ಸತ್ಯ. ಸೊ ಅವ್ರು ಸತ್ಯವಂತರಾಗಿ ಉಳಿದು ಬಿಟ್ಟಿದ್ದಾರೆ. ನೀವ್ ಎಷ್ಟು ಕಿತ್ತಾಕಿದ್ರೇನು ಆಂಗ್ಲೋ ಮೈಸೂರು ವಾರು, ಒಡೆಯರ್ ಅವರು ಫೈಟ್ ಮಾಡಿದ್ರೆ ಯಾರು ನಂಬ್ತಾರ ಅದನ್ನ? ಅದನ್ನ ನಂಬೋದು ಹೈದರಾಲಿ, ಟಿಪ್ಪು ಸುಲ್ತಾನ್ ಹೋರಾಟ ಮಾಡಿದಾರಂತಾನೆ ಬರೋದು. ಯಾರ್ಗೋಸ್ಕರ ಹೋರಾಟ ಮಾಡಿದ್ರು? ಇದೇ ಮಂಡ್ಯ, ಮೈಸೂರು, ಹಾಸನ ಈ ಏರಿಯಾದವ್ರಿಗಾಗಿನೇ ಹೋರಾಟ ಮಾಡಿದವರು. ಈಗ ಅವ್ರು ಹೋರಾಟ ಮಾಡಿ ತಮ್ಮ ಪ್ರಾಣಗಳನ್ನ ತಗೊಂಡ್ರು, ಏನು ಅವ್ರ ಮಕ್ಕಳು ಮಜಾ ಮಾಡ್ತಾವ್ರ? ಎಲ್ಲ ನಮ್ಗೆ ಬಿಟ್ಟು ಹೋಗಿಲ್ವಾ ಅವರು ಅಲ್ವಾ? ನೆಕ್ಸ್ಟ್, ಕ್ರಾಂತಿಕಾರಿಗಳು ರಕ್ತ ಸುರಿದಾಗ RSS ರಸ್ತೆಗಳು ಇಳಿಯಲಿಲ್ಲ. ಯಾಕೆ? ಭಗತ್ ಸಿಂಗ್ ಇವತ್ತು ಬೇಕು ನಿಮ್ಗೆ, ಆದ್ರೆ ಭಗತ್ ಸಿಂಗ್ ಮಾಡಿದಾಗ ನೀವ್ಯಾಕೆ ಇಳಿಲಿಲ್ಲ? ನಿಮ್ಮ ಕಡೆ ಇರುವ ಒಬ್ಬ ನರಪೀಳೆನೂ ಹೋಗಿಲ್ಲಲ್ಲ, ಯಾಕೆ? ಭಗತ್ ಸಿಂಗ್ ಅವ್ರ ತಂದೆನೋ ಯಾರೋ ಬಂದ್ಬಿಟ್ಟು ಇವ್ರಿಗೆ ಇದು ಬರೀರಿ, ಏನು
ಏನಂತಾರೆ ಅಪಾಲಜಿನ ಏನಂತಾರೆ, ಒಂದು ಪೆಟಿಷನ್ ಬರೀರಿ ಅಂದ್ರೆ ಅವ್ರ ಅಪ್ಪನಿಗೆ ಹೇಳ್ತಾನೆ ಬರೀಬೇಡ ಅಂತಾನೆ. ಆದ್ರೆ ನೀವೇ ಖುದ್ದಾಗಿ ಬರ್ದ್ಬಿಟ್ರಿ 2-3 ಜೈಲಲ್ಲಿ ಇತ್ಕೊಂಡು. ಅವ್ರು ಇವತ್ತು ನಿಮ್ಗೆ ದೊಡ್ಡ ಹೀರೋ. ಗಾಂಧಿನ ಕೊಂದಾಗ ವಿಜಯೀ ಭವ ಅಂತ ಕಳಿಸಿದವ್ರಿಗೆ ನನಗೂ ಇವ್ರಿಗೆ ಸಂಬಂಧ ಇಲ್ಲ, ನಾನು ಅವ್ರನ್ನ ನೋಡೇ ಇಲ್ಲ ಅನ್ನೋರು ಇವತ್ತು ಭಾರತ ರತ್ನ ಕೊಡ್ಬೇಕು ಅಂತೀರಿ. ಯಾರನ್ನ ಕೊಂದಾಗ? ಈ ದೇಶಕ್ಕೆ ತನ್ನ ಪ್ರಾಣವನ್ನು ಪಣ ಇಟ್ಟಿ ದೇಶಕ್ಕಾಗಿ ತನ್ನ ಜೀವನವನ್ನು ತ್ಯಾಗ ಮಾಡಿದ ಮಹಾತ್ಮ ಗಾಂಧಿನ ಕೊಂದವರು ಇವತ್ತು ನೀವು ಬಂದ್ಬಿಟ್ಟು ಕೊಂದಾಡ್ತೀರ. ಅವ್ರು ರಾಷ್ಟ್ರಭಕ್ತರು, ಅವರೆಲ್ಲ ನಿಮ್ಗೆ, ನೀವು ರಾಷ್ಟ್ರಭಕ್ತರು. ಸಂಘದ ಆದ್ಯತೆ ಯಾವತ್ತೂ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇರ್ಲಿಲ್ಲ. ನೀವು ಹೋರಾಟನೇ ಮಾಡಿಲ್ಲ. ಸಮಾಜದ ಒಳಗಿನ ಸಂಘಟನೆ ಆಗಿತ್ತು ನಿಮ್ದು. ಸಮಾಜದಲ್ಲಿ ನೀವು ಹೆಂಗೆ ಚಿತ್ಪಾವಣ ಬ್ರಾಹ್ಮಣರಿಗೆ ಹೆಂಗೆ ನಾವು ಪವರ್ ಕೊಡೋದು? ಯಾಕಂದ್ರೆ ನಿಮ್ಗೆ ಅಸ್ತಿತ್ವ ಹೋಗ್ಬಿಟ್ಟಿತ್ತು. ಇರೋ ಬರೋ ಬ್ರಾಹ್ಮಣರೆಲ್ಲ ಯಾರ್ಯಾರು ಇದ್ರು ಅವರೆಲ್ಲ ಸೆಕ್ಯುಲರ್ ಬ್ರಾಹ್ಮಣರಿದ್ರು. ಈ ಸೆಕ್ಯುಲರ್ ಬ್ರಾಹ್ಮಣರ ಕೈಗೆ ಈ ದೇಶ ಹೋಗುತ್ತಲ್ಲ ಅಂತ ನೀವೆಲ್ಲ ತಡಪಡಾಯಿಸಿ ನೀವು RSS ಹಿಂದೂ ಮಹಾಸಭಾ ಕಟ್ಟಿದ್ರೆ ಹೊರತು ನಮ್ಮ ಅಪ್ಪಣಾಣೇನು ನೀವು ಈ ದೇಶಕ್ಕಾಗಿ ಹೊಟ್ಟಿಲ್ಲ. ಸಮಾಜದಲ್ಲಿ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೋಸ್ಕರ ಕಟ್ಟಿದ್ರ. ಅದೊಂದು 100 ವರ್ಷ ಆದ್ಮೇಲೆ ಈಗ ಉಳಿಸ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದಿದೆ. ಅದು ಯಾಕೆ ಬಂದಿದೆ ಅಂದ್ರೆ ನಮ್ಮಂತ ಈ ದೇಶದ ಮೂಲ ನಿವಾಸಿಗಳು, SC ST OBCಗಳು ನಾವು ದುಡುಕಿದ್ದೇವೆ. ನಿಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾತ್ರನೇ ಇಲ್ಲ. ಆದ್ರೆ ಇವತ್ತು ನೀವು ನಮಗೆ ದೇಶಭಕ್ತಿಯ ಪಾಠ, ದೇಶ ಕೊಟ್ಟಿರೋರೇ ಯಾರೋ, ದೇಶಕ್ಕಾಗಿ ರಕ್ತ ಕೊಟ್ಟಿರೋರ ಯಾರೋ, ದೇಶಕ್ಕಾಗಿ ಹೋರಾಡಿದವರ ಯಾರೋ, ಈಗ ಬಂದ್ಬಿಟ್ಟು ನಮಗೆ ದೇಶಭಕ್ತಿಯ ಪಾಠ. RSS, ಈ ವಿಶ್ವ ಹಿಂದೂ ಪರಿಷತ್ತು, ಈ ಪುನೀತ್ ಕೆರೆಹಳ್ಳಿ, ರೌಡಿ ಶೀಟರ್ ಪುನೀತು, ಇವರೆಲ್ಲ ನಮಗೆ ದೇಶಭಕ್ತಿಯ ಪಾಠ. ಹೋರಾಟ ಸಮಯದಲ್ಲಿ ಯಾಕಪ್ಪ ಮೌನವಾಗಿದ್ರಿ? ಈಗ ದೇಶಭಕ್ತಿ ಒಂದೇ ಮಾತರಂ ಅವಾಗ ಯಾಕಪ್ಪ ಒಂದೇ ಮಾತ್ರ ಮಾಡ್ಬಿಟ್ಟು ದೇಶಕ್ಕಾಗಿ ಹೋರಾಡಿಲ್ಲ? ಬ್ರಿಟಿಷರ ವಿರುದ್ಧ ಹೋರಾಟ ಇಲ್ಲದೆ ದೇಶಭಕ್ತಿ ಸಾಧ್ಯನಾ? ದೇಶ ಯಾವಾಗ ಫಾರ್ಮ್ ಆಯ್ತೋ ಅವಾಗ್ಲೇ ಹೋರಾಡಿಲ್ಲ ನೀವು. ಇವತ್ತು ಅದಕ್ಕೆ ನಿಮ್ಮನ್ನ ಪ್ರಶ್ನೆ ಮಾಡಿರೋದು ಪ್ರಿಯಾಂಕ್ ಖರ್ಗೆ ಅವರು. ನ್ಯಾಷನಲ್ ಸೆಕ್ಯುಲರ್ ಸಂಘದ ಉದ್ದೇಶನೂ ಅದೇ. ಗಲ್ಲಿಯಲ್ಲಿ ಹುಟ್ಟಬೇಕು. ನಿಮ್ಮ ಢೋಂಗಿತನ ಏನಿದೆ ಜನ ಕೇಳಬೇಕು. ಇವತ್ತು ಒಬ್ರು ಮಂಜುನಾಥ್, ಒಬ್ರು ಪ್ರಿಯಾಂಕ್ ಖರ್ಗೆ ಎಲ್ಲೆಲ್ಲೋ ಮಾತಾಡ್ತಾ ಇದಾರೆ ಅಷ್ಟೇ. ಈ ಸಿದ್ಧಾಂತ ಪ್ರತಿ ಗೋ ಟು ದ ಗಲ್ಲೀಸ್, ಗೋ ಟು ದ ಪ್ಲೇ ಗ್ರೌಂಡ್ಸ್, ಗೋ ಟು ದ ಪಾರ್ಕ್ಸ್. ಅವಾಗ ನಿಮ್ಮ ಢೋಂಗಿತನ ಇಡೀ ಭಾರತ ದೇಶದ ಮುಂದೆ ಯಾವಾಗ ಗೊತ್ತಾಗುತ್ತೋ 3% ಏನು ನೀವು ಮನುವಾದಿಗಳು, ಕೋಮವಾದಿಗಳು, ಜಾತಿವಾದಿಗಳಿದ್ರ ನಿಮ್ಮ ಹಿಪೋಕ್ರಸಿನ ಇಡೀ ದೇಶದ 97% ಜನಕ್ಕೆ ಗೊತ್ತಾಗ್ಬೇಕು. ಅರ್ಥ ಮಾಡ್ಕೊಳ್ಳಿ, ಇಷ್ಟೇ, ಇನ್ನೇನಿಲ್ಲ ಇದ್ರಲ್ಲಿ. ಹೇಳಿ, ಎಲ್ಲಿ ಹೆಗ್ಡೇವಾರ್ ಎಲ್ಲಿದ್ರು ಹೇಳಿ ಎಲ್ಲಿದ್ರು ಹೆಗ್ಡೇವಾರ್? ಅಲ್ವಾ? ಸೊ ನೇಷನ್ ಬಿಲ್ಡಿಂಗ್, ರಾಷ್ಟ್ರೋತ್ತನ, ರಾಷ್ಟ್ರ ಕಟ್ಟೋದು, ರಾಷ್ಟ್ರಕ್ಕೆ ಯಾವಾಗ ನೀವು ಕಟ್ಟಬೇಕಾಯ್ತು ಅವತ್ತೇ ಕಟ್ಟಿಲ್ಲ ನೀವು. ರಾಷ್ಟ್ರ ಕಟ್ಟಿ ನಾವೆಲ್ಲ ಫೌಂಡೇಶನ್ ಆಗಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬಿಟ್ಟು ಮೇಲ್ಗಡೆ ಟೂತ್ ಮಾಲಿಶ್ ಹೊಡೆದ್ಬಿಟ್ಟು ಸ್ವಲ್ಪ ಪ್ಲಾಸ್ಟರಿಂಗು ಅದು ಇದು ಹಾಕ್ಬಿಟ್ಟು ಇವಾಗ ಬಂದ್ಬಿಟ್ಟು ಎನಿ ರೆಕಾರ್ಡೆಡ್ ಒಂದು ಮೇಜರ್ ರೋಲ್, ಕೀ ಇವೆಂಟ್ ತೋರ್ಸ್ರಿ ನೀವು. RSS ಇಂದ ಆಂಟಿ ಬ್ರಿಟಿಷು ಒಂದು ರೆಕಾರ್ಡೆಡ್ ಅಂದ್ರೆ ಇನ್ ಆನಲ್ಸ್ ಆಫ್ ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಆಗಿರ್ಬೇಕು. ಇಂತ ಕಡೆ RSS ಹೋಗಿ ಹಿಂಗ್ ಮಾಡಿ, ಈ ತರ ಮಾಡಿ ಇದು ಬಂತು. ಒಂದು ತೋರ್ಸ್ರಿ, ಒಂದ್ ನರಿಪೀಳಿಗೆ ತೋರ್ಸ್ರಿ ಯಾರ್ದನ್ನ. ಸೊ ವೈಲ್ ಯು ವೇರ್ ಬಿಸಿ ವಿತ್ ಯುವರ್ ಶಾಖಾಸ್, ಡಿಸಿಪ್ಲಿನ್, ಅವು ಇವು ಚಡ್ಡಿ ಕೊಡೋದು, ಅವು ಇವು ಬೆಂಕಿ ಹಚ್ಚೋದು, ಅವೆಲ್ಲ ಇದ್ರೆ ನಾವು ಈ ದೇಶದ ದೇಶಭಕ್ತರನ್ನ, ಹಿಂದೂಸ್ ಅಲ್ಲಿರೋ ದೇಶಭಕ್ತರನ್ನ, ಮುಸಲ್ಮಾನರಲ್ಲಿರೋ ದೇಶಭಕ್ತರನ್ನ ಎಲ್ಲ ಒಂದು ಕಲ್ಚರಲ್ ಆಗಿ ಮಾಡಿ, ಕಲ್ಚರ್ ಮಾಡ್ಬಿಟ್ಟು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ನಾವು ಸಿದ್ಧತೆ ಮಾಡಿದ್ವಿ.
ನಿಮ್ಮಂತವ್ರು ಏನನ್ನ ಆವತ್ತಿನ ಕಾಲಘಟ್ಟದಲ್ಲಿ ಏನನ್ನ ನಮ್ಮ ಫ್ರೀಡಮ್ ಮೂವ್ಮೆಂಟ್ ಏನನ್ನ ಮುಂಚೂಣಿಯಲ್ಲಿದ್ರೆ ನೀವು ಹಿಂದೂ ಮುಸ್ಲಿಂ ಗಲಾಟೆಯಲ್ಲ ನೀವು ನಮ್ಮ ದೇಶನ ಹಾಳು ಮಾಡಿ ಬಿಸಾಕ್ ಬಿಡ್ತಾ ಇದ್ರಿ. 24 ಗಂಟೆ ನೀವು ಬ್ರಿಟಿಷರ್ನ ಹೋರಾಡ್ತಾ ಇರ್ಲಿಲ್ಲ, ನೀವು ಮುಸಲ್ಮಾನರ ವಿರುದ್ಧ ಹೋರಾಡ್ತಾ ಇದ್ರಿ. ಆ ಜಿನ್ನಾಗೂ ನಿಮಗೂ ಏನು ವ್ಯತ್ಯಾಸನೇ ಇಲ್ಲ, ಇಬ್ರು ಒಂದೇ. ನೀವು ಸಾಲ್ಟ್ ಸತ್ಯಾಗ್ರಹ ಆಗ್ಲಿ, ಯಾವ್ದದು ಏನದು ನಾನ್ ಕೋಪರೇಷನ್ ಮೂವ್ಮೆಂಟ್ ಅಲ್ಲಿ ಒಂದ್ರಲ್ಲೂ ನೀವ್ ಇಲ್ಲ ಕಣ್ರಿ. ನಾಟ್ ಇವನ್ ಇನ್ ಒನ್. ಎಲ್ಲದರ ವಿರುದ್ಧ ಇದ್ರಿ ನೀವು. ನೀವೇನ್ ಅನ್ಕೊಂತ ಇದ್ರಿ? ಅಯ್ಯೋ ಈ ಗಾಂಧಿ ಕೈಯಲ್ಲಿ ಎಲ್ಲಾಗುತ್ತೆ, ಈ ನೆಹರು ಕೈಯಲ್ಲಿ ಎಲ್ಲಾಗುತ್ತೆ ಅಂದ್ರಿ, ಅನ್ಕೊಂತ ಇದ್ರಿ. ಹೆಗ್ಡೆ ಅವರು ಕಾಂಗ್ರೆಸ್ ಅಲ್ಲಿ ಇದ್ರಲ್ವಾ, ಬಟ್ RSS 1925 ಅಲ್ಲಿ ಫೈಂಡ್ ಮಾಡಿದ್ರೆ ಏನಂದ್ರು ಅವರು? ಏನಂದ್ರು? ಐ ವಿಲ್ ನಾಟ್ ಫೈಟ್ ದ ಆಂಟಿ ಬ್ರಿಟಿಷ್ ಸ್ಟ್ರಗಲ್, ನಾನ್ ಮಾಡಲ್ಲ, ನಾನ್ ಕಲ್ಚರಲ್ ನ್ಯಾಷನಲ್ ಕ್ಯಾರೆಕ್ಟರ್. ಬಟ್ ನೇಷನ್ ಇರ್ಲಿಲ್ಲ ರೀ ಅವತ್ತಿನ ದಿವಸದಲ್ಲಿ. ನೀನ್ ಏನ್ ನೇಷನ್ ಬಿಲ್ಡಿಂಗ್ ಮಾಡ್ತೀಯ ನೀನು? ರಾಷ್ಟ್ರನೇ ನಮ್ ಕೈಗೆ ಬಂದಿಲ್ಲ, ನೀನ್ ಏನ್ ಕಲ್ಚರಲ್ ನ್ಯಾಷನಲ್ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ಯ? 1925 ಅಲ್ಲಿ ನ್ಯಾಷನಲ್ ಕಲ್ಚರಲ್ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ತೀಯ ನೀನು? ವಾಟ್ ವಾಸ್ ಅವತ್ತಿನ ದಿವಸ ಏನ್ ಪ್ರಯಾರಿಟಿ ಇತ್ತು? ಬ್ರಿಟಿಷರ್ ಒದ್ದೋಡಿಸೋದ್ ಪ್ರಯಾರಿಟಿ, ನೀನು ಕಲ್ಚರಲ್ ಬಿಲ್ಡಿಂಗ್. ಯು ಆರ್ ಮೋರ್ ಕನ್ಸರ್ನ್ ಅಬೌಟ್ ಹಿಂದೂ. ಬಟ್ ನೆಹರು, ಗಾಂಧಿ ವೇರ್ ಕನ್ಸರ್ನ್ ಅಬೌಟ್ ಇಂಡಿಯಾ. ಯಾವ್ದು ಗ್ರೇಟ್ ಹೇಳಿ? ಯಾವ್ದು ದೇಶದ ಪರ ಇರೋದು? ಹಿಂದೂಗಳ ಬಗ್ಗೆ ಮಾತ್ರ ಯೋಚನೆ ಮಾಡೋನು ಗ್ರೇಟಾ? ಈ ದೇಶದ ಬಗ್ಗೆ ಯೋಚನೆ ಮಾಡೋನು ದೇಶಭಕ್ತನ ಹೇಳಿ? ನೀವೇ ಯಾರು ದೇಶಭಕ್ತರು? ನಾನ್ ಕೋಆಪರೇಷನ್ ಮೂವ್ಮೆಂಟ್, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್, ಯಾವುದ್ರಲ್ಲೂ ಅಫಿಷಿಯಲಿ ದೇರ್ ಇಸ್ ನೋ ರೆಕಾರ್ಡ್ ಟು ಶೋ ದಟ್ RSS ಪಾರ್ಟಿಸಿಪೇಟೆಡ್. ಲ್ಯಾಕ್ಸ್ ಆಫ್ ಪೀಪಲ್ ವೆಂಟ್ ಟು ಜೈಲ್. ನಿಮ್ದು ನರ ಪೀಳಿಗೆನೂ ಹೋಗಿಲ್ಲ ರೀ, ಒಂದು ಪೀಳಿಗೆನೂ ಹೋಗಿಲ್ಲ ನಿಮ್ದು. ಸೊ ಇವತ್ತು ಬಂದ್ಬಿಟ್ಟು ಅದಕ್ಕೆ ಇವತ್ತು ನಾನು ಏನ್ ಹೇಳ್ತೀನಿ, ಯಾಕೆ ಇವತ್ತು ನಾನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರನ್ನು ಒಪ್ತೀನಿ ಅಂದ್ರೆ, ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಆಫ್ ಪ್ರಿಯಾಂಕ್ ಖರ್ಗೆಸ್ ಬರ್ಬೇಕು ಇನ್ನ ನಮ್ಗೆ. ಇದಿನ್ನ ಸ್ಟಾರ್ಟ್, ಅರ್ಥ ಮಾಡ್ಕೊಳ್ಳಿ. ನಾನು ಅದಕ್ಕೆ ಯಾವ್ದೋ ಮೊನ್ನೆ ಒಂದು ಟಿವಿ ಶೋ ಅಲ್ಲಿ, ಅವ್ರದ್ದು ಸಂಘಟನೆ ಇದೆ ನಿಮ್ದೆ, ಹೌದು NSS ಕಟ್ಟಬೇಕು ಅಂದೆ. NSS ಅಂದ್ರೆ ನ್ಯಾಷನಲ್, ಅದು ಬೇರೆ ಇದು ಬೇರೆ, ಏನ್ ಎರಡು ಅಬ್ರಿವೇಶನ್ ಸೇಮ್ ಇರಬಾರ್ದು ಅಂತ ರೂಲ್ ಇದೆಯಾ? ಅದು ನ್ಯಾಷನಲ್ ಸರ್ವಿಸ್ ಸೊಸೈಟಿ, ಇದು ನ್ಯಾಷನಲ್ ಸೆಕ್ಯುಲರ್ ಸಂಘ. ಅಬ್ರಿವೇಶನ್ಸ್ ಒಂದೇ ಇರಬಾರ್ದು ಅಂತ ರೂಲ್ ಇದೆಯಾ? ಅಪ್ಪೆದ್ರಿಗೆ ಅದು ಗೊತ್ತಿರ್ಲಿಲ್ಲ. 110% ನ್ಯಾಷನಲ್ ಸೆಕ್ಯುಲರ್ ಸಂಘ್ ಇಸ್ ಗೋಯಿಂಗ್ ಟು ಬಿ ದ ಆರ್ಡರ್ ಆಫ್ ದ ಡೇ. ನಾಳೆ ಬೆಳಿಗ್ಗೆ ಇವನು ಕುಂದಾಪುರ ಸತ್ತೋದ್ರೇನು ಇನ್ನೊಬ್ರು ಯಾರೋ ಬರ್ತಾರೆ, ಅದನ್ನ ಮುಂದ್ ತಗೊಂಡ್ ಹೋಗ್ತಾರೆ. ವಾಟ್ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಇಸ್ ಡೂಯಿಂಗ್ ಇಸ್ ವಾಟ್ ಆರ್ NSS ವಾಂಟ್ಸ್ ಟು ಡೂ. ಪ್ರತಿ ಒಂದು ಊರಲ್ಲಿ ಒಬ್ಬೊಬ್ರು ಪ್ರಿಯಾಂಕ್ ಖರ್ಗೆ, ಪ್ರತಿ ಒಂದು ಗಲ್ಲಿಯಲ್ಲಿ ಒಂದೊಂದು ಪ್ರಿಯಾಂಕ್ ಖರ್ಗೆ. RSS ನ ಡೈರೆಕ್ಟ್ ಆಗಿ ಕ್ವಶನ್ ಬೆಳಗ್ಗೆ ತೋರ್ಸೋ ಮರೆಯ, ಒಂದು ನರಪೀಳೆ ತೋರ್ಸು ನಿಮ್ಮರಲ್ಲಿ. ದೇಶ 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 ದೇಶಭಕ್ತಿ ಒಂದೇ ಮಾತ್ರಂ ಅಂತೀರ. ಎಲ್ಲಿತ್ತು ನಿಮ್ ಒಂದೇ ಮಾತ್ರಂ? ಆವತ್ತಿನ ದಿವಸ ಯಾಕಂದಿಲ್ಲ ಒಂದೇ ಮಾತ್ರಂ? ಆವತ್ತಿನ ದಿವಸ ಬರೀ ಶಾಖೆಯಲ್ಲಿ ಎಕ್ಸರ್ಸೈಸ್ ಮಾಡ್ಕೊಂತ ಕೂತ್ಕೊಂಡು ಬಟ್ಟೆ ಬಿಟ್ಕೊಂಡು ಚಡ್ಡಿಗಳು ಹಾಕೊಂಡು ಒಂದೇ ಮಾತ್ರಂ ಹಾಕ್ತಿದ್ರಿ. ಎಲ್ಲಿ? ಯಾವಾಗ ಒಂದೇ ಮಾತ್ರಂ ಅನ್ಬೇಕು ಅವಾಗ ಅನ್ಲಿಲ್ಲ. ಯಾವಾಗ ಒಂದೇ ಮಾತ್ರಂ ಬೇಕಾಗಿಲ್ಲ. ಇವಾಗ ದೇಶ ಬಂದ್ಬಿಟ್ಟಿದೆ, ಎಲ್ಲರೂ ನಾವೆಲ್ಲ ಭಾರತೀಯರಂದಾಗ ಭಾರತೀಯನ ಹತ್ರ ಹೋಗ್ಬಿಟ್ಟು ಒಂದೇ ಮಾತ್ರಂ ಹೇಳು, ಭಾರತೀಯನ ಹತ್ರ ಹೋಗ್ಬಿಟ್ಟು ಒಂದೇ ಮಾತ್ರಂ ಹೇಳು. ಏನ್ ಮಾಡ್ತೀಯ? ಅವನು ಭಾರತೀಯ, ಎಲ್ಲ ಭಾರತ ದೇಶ ಸಖತ್ತಾಗಿದೆ, ಎಲ್ಲರೂ ಒಂದೇನೆ ಭಾರತಕ್ಕೆ. ಈಗ ಒಂದೇ ಮಾತ್ರಂ ಹೇಳು, ಫುಲ್ ಹಾಡು ಹೇಳು. ಆವತ್ ಯಾಕೆ ಆಡಿಲ್ಲ? ಯಾಕಂದ್ರೆ ಆವತ್ತು ಬ್ರಿಟಿಷರು ದೊಣ್ಣೆಗೆ ಭಯ ಬಿದ್ರಿ, ಬ್ರಿಟಿಷ್ ಏಟಿಗೆ ಭಯ ಬಿದ್ರಿ. ಕಾಂಗ್ರೆಸ್ಸಿಗರು ಬ್ರಿಟಿಷ್ ಏಟಿಗೆ ಭಯ ಬಿದ್ದಿಲ್ಲ. ಎಲ್ಲ ಏಟು ತಿಂದ್ರಿ. ಯಾಕೆ ತಿಂದ್ರಿ ಅಂದ್ರೆ ದೇಶಕ್ಕಾಗಿ ತಿಂದ್ವಿ. ನೀವು ನಿಮ್ಮ ಒಂದು ಸುಪೀರಿಯಾರಿಟಿ ಆಫ್ ಯುವರ್ ನಿಮ್ಮ ಕ್ಲಾನ್ಗೋಸ್ಕರ ನೀವು RSS ಕಟ್ಕೊಂತ ನಿಮ್ಮ ಯೋಗ್ಯತೆನ ನೀವು ತೋರಿಸಿದ್ರಿ, ನಮ್ಮ ಯೋಗ್ಯತೆನ ನಾವು ತೋರಿಸಿದೀವಿ. ಸೊ ಇವತ್ತೇನು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದರೆ, ಪ್ರತಿಯೊಬ್ಬ ಭಾರತೀಯನು ಮಾಡಬೇಕು. ಡೋಂಟ್ ವರಿ, ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಸಮ್ ಟೈಮ್ಸ್, ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಆಲ್ ಟೈಮ್ಸ್ ಆಲ್ಸೋ, ಬಟ್ ಯು ಕಾಂಟ್ ಫೂಲ್ ಆಲ್ ಪೀಪಲ್ ಆಲ್ ಟೈಮ್ಸ್. ಇವತ್ತು ಕ್ವಶನ್ ಕೇಳಲ್ವಾ ಮೋದಿಜಿಗೆ? ಅಲ್ಲ ಮೋದಿಜಿ, 15 ವರ್ಷ ಆಗ್ತಾ ಇದ್ದಲ್ಲಪ್ಪ, ಏನು ಗುಡ್ಡೆ ಹಾಕಿದ್ಯಪ್ಪ? ಯಾವ ವಿಶ್ವಗುರು ಮಾಡಿದೆ ಗುರು? ಇವತ್ತು ಒಂದು ರೀಲ್ ನೋಡಿದೆ, ಬಿಹಾರಲ್ಲೋ ಎಲ್ಲೋ ಟ್ರೈನ್ ಪ್ಯಾಕ್ ಆಗಿದೆ. ಒಂದ್ ಇಬ್ರು ಡೋರ್ ಓಪನ್ ಮಾಡ್ತಾ ಇಲ್ಲ, ಡೋರ್ ನಿಂತು ಬಿಟ್ಟು ಟವಲ್ ಕಟ್ಕೊಂಡಿದ್ದಾರೆ. ಒಬ್ಬ ಪೊಲೀಸ್ ಅವನ್ ಬಂದ್ಬಿಟ್ಟು ಎತ್ತುತ್ತಾ ಇದ್ರೆ, ಒಬ್ಬ RSS ಒಬ್ಬನು ನನ್ನ ಫೇಸ್ಬುಕ್ ಅಲ್ಲಿ ಬರೀತಾನೆ, ಜೈ ಮೋದಿಜಿ, ಬಿಕಾಸ್ ಆಫ್ ಮೋದಿಜಿ ಸೆಕ್ಯೂರಿಟಿ ಗಾರ್ಡ್ ಬಂದ್ಬಿಟ್ಟು ಅವರ ಲೈಫ್ ನ ಉಳಿಸ್ದ ಅಂತ. ಅಯ್ಯೋ ಪೆದ್ ಮುಂಡೆವಾ,
ಒಂದೇ ಭಾರತ್ ಬೇಕಾಗಿಲ್ಲ ನಮಗೆ, ಯಾವ ಬುಲೆಟ್ ಟ್ರೈನು ಮನೆ ಹಾಳಾಗೋಗ್ಲಿ. ಇಷ್ಟು ಜನ ಕಟ್ಕೊಂಡು ಅವ್ರ ಲೈಫ್ ನ ಹೋಗ್ತಾ ಇದ್ರೆ ಇನ್ನ 10 ಟ್ರೈನ್ಗಳು ಹಾಕರೋ ಪೂರ್ ಪೀಪಲ್ ಗಾಗಿ, ಫ್ರೀ ಮಾಡ್ರೋ. ನಮ್ ಕರ್ನಾಟಕದಲ್ಲಿ ಹೆಂಗ್ ಫ್ರೀ ಮಾಡಿದೀವಿ ಹಂಗ ಪೂರ್ ಪೀಪಲ್ ಅಫೋರ್ಡಿಂಗ್ ಜಾಸ್ತಿ ಕಂಪಾರ್ಟ್ಮೆಂಟ್ಸ್ ಹಾಕ್ರು ಅಂದ್ರೆ ಅದಲ್ವಂತೆ. ಒಂದೇ ಭಾರತ್, ಬುಲೆಟ್ ಟ್ರೈನು, ಇದು ಕೇಳಲ್ವಾ? ಏನಪ್ಪ ಕಿಸ್ದಿದ್ಯಾ ಮೋದಿ ಅಂತದ್ ಇವತ್ತಿಲ್ಲದ್ರೆ ನಾಳೆ RSS ಅವ್ರು ನೀವೇ ಕೇಳಲ್ವಾ? ಸೊ ಆ ಟೈಮ್ ದೂರ ಇಲ್ಲ. in the annals of Indian history, this prime minister will go as a Tughlaq prime minister India ever had. Because all what he said remained on paper, all what he said remained on Man Ki Baat, all what he said remained just a dream for Indians, and Indians were fooled 3 times consecutively in 2014, 2019 and 2024. Once with false promises, once in the name of army, third time in the name of ರಾಮನು ಜಸ್ಟ್ ಅಲ್ಲಿ ಮಿಸ್ ಮಾಡ್ತು, ಏನೋ ರಾಮನು ಸ್ವಲ್ಪ ಕನಿಕರ ತೋರಿಸ್ಬಿಟ್ರು, ಇಲ್ಲಾಂದ್ರೆ ಗೋತಾ ಆಗ್ಬಿಡೋರು. ಸೊ ಇವತ್ತು ಏನು ನಾವು ಮಾಡ್ಬೇಕು, ಈ RSS ಇದೇನು ವಿಷಕಾರಿ ಒಂದು ಜಂತು ಇದೆ, ಈ ವಿಷಕಾರಿ ಜಂತುನ ನಾವು ಪ್ರತಿ ಒಂದು ಊರಲ್ಲಿ, ಪ್ರತಿ ಒಂದು ಸ್ಟ್ರೀಟ್ ಅಲ್ಲಿ ಇದನ್ನ ಎಕ್ಸ್ಪೋಸ್ ಮಾಡ್ತಾ ಈ ಕೆಲಸ NSS ಮಾಡ್ಲೇಬೇಕು. ಆಮೇಲೆ ಯಾರ್ಯಾರು ಸುಮ್ನೆ ಕೂರ್ತಾ ಇದ್ರೆ ನಾನು ಪದೇ ಪದೇ ನಿಮ್ಗೆ ಹೇಳೋದು, ನೀವು ಸುಮ್ನೆ ಕೂರ್ಬೋದು, ಒಳಗೊಳಗೆ ನಿಮ್ಗೆ ಒಂದು ಖುಷಿ, ಓ ಏನೋ ಮೋದಿಜಿ ಏನೋ ಮಾಡ್ಬಿಡ್ತಾರೆ, ನಮ್ ಹಿಂದೂ ಸರ್ಕಾರ ಏನೋ ಮಾಡಿದ. ಯಾವ ಮಣ್ಣೆ, ಯಾವ 15 ವರ್ಷದಲ್ಲಿ ಮಾಡದೇ ಇರೋ ಇನ್ನ 15 ವರ್ಷ ಕೊಟ್ರನು ಮಾಡಲಾರ. ISO 9000 ಅಲ್ಲಿ ಒಂದಿದೆ, ಇಫ್ ಯು ಡೂ ಥಿಂಗ್ಸ್ ದಟ್ ಯು ಹವ್ ಆಲ್ವೇಸ್ ಡನ್, ಯು ಗೆಟ್ ರಿಸಲ್ಟ್ಸ್ ದಟ್ ಯು ಹವ್ ಆಲ್ವೇಸ್ ಗಾಟ್. ನೀನ್ ಮಾಡಿದ್ದೇ ಮಾಡ್ತಾ ಇದ್ರೆ, ನೀನ್ ವೋಟ್ ಹಾಕಿದ್ದವನ್ಗೆ ವೋಟ್ ಹಾಕ್ತಾ ಇದ್ರೆ ನಿನ್ಗೆ ಏನ್ ರಿಸಲ್ಟ್ ಇದೆ ಅದೇ ಬರೋದು. ನೀನು ಮೋದಿಗೆ ವೋಟ್ ಹಾಕ್ತಾನೆ ಇದ್ರೆ ಇದೇ ಬರೋದು. So ISO 9000 ಹೇಳ್ತದೆ, if you do things that you have always done, you get results that you have always got. If you want results different from what you got earlier, you need to do things different from what you are doing now. As simple. So if you have to do things that you are doing now, you should kick out this RSS. Why I tell RSS? Because RSS is the umbilical cord of BJP. ನೀವು BJP ನ politically ಸೋಲಿಸಬೇಕು ಅಂದ್ರೆ ideologically you need to defeat RSS. There is no other go. And RSS is meant only for the 3% castes and communals. Believe me. ಇವತ್ತು ಹೇಳ್ತೀನಿ ನೋಡಿ, ನಾಳೆ ಬೆಳಿಗ್ಗೆ ಮುಸಲ್ಮಾನ್ರ ಹತ್ರನು ಹೋಗ್ಬಿಟ್ಟು ಕಾಲ್ ಹಿಡ್ಕೊಂತಾರೆ. ಇವತ್ತು ಹೇಳಿರ್ತೀನಿ ನೋಡಿ, ಇವತ್ತು ಹೇಳಿರ್ತೀನಿ, ಇವ್ರು ಯಾವಾಗ ಬೇಕಂದ್ರೆ ಅವಾಗ ಜುಟ್ಟು ಹಿಡ್ಕೊಂತಾರೆ, ಯಾವಾಗ ಬೇಕಂದ್ರೆ ಅವಾಗ ಕಾಲ್ ಹಿಡ್ಕೊಂತಾರೆ. ಇವತ್ತು ಬರ್ಕೊಳ್ಳಿ, ಎವ್ರಿ ಒನ್ ನಿಮ್ಮ ಮನೆಯಲ್ಲಿ ಹೋಗಿ ರೆಡ್ ಡೈರಿ ಇದ್ರೆ ಬರ್ಕೊಳ್ಳಿ. ಇವ್ರು ಇವತ್ತು ಯಾರು ಮುಸಲ್ಮಾನರ ಮೇಲೆ ಕಿಡಿ ಕಾರ್ತಾವ್ರೋ ಇವರೇ ಹೋಗ್ಬಿಟ್ಟು ಮುಸಲ್ಮಾನರ ಕಾಲ್ ಹಿಡಿತಾರೆ. For the sake of power, RSS, BJP will catch the feet of Muslims. Believe me. ಹೆಂಗೆ ದಲಿತರ ಕಾಲ್ ಹಿಡ್ಕೊಂಡ್ರು, ರಿಸರ್ವೇಶನ್ ವಿರುದ್ಧ ಮಾತಾಡೋದು ದಲಿತರ ಕಾಲ್ ಹಿಡ್ಕೊಳ್ಳೋದು, ರಿಸರ್ವೇಶನ್ ವಿರುದ್ಧ ಮಾತಾಡೋದು ಇದೆ. ರಾಮ ಜೋಯಿಸು, BJP, RSS OBCಗಳಿಗೆ ಲೋಕಲ್ ಬಾಡಿಯಲ್ಲಿ ರಿಸರ್ವೇಶನ್ ಕೊಟ್ಟಾಗ ಕರ್ನಾಟಕದಲ್ಲಿ ದೇ ವೆಂಟ್ ಟು ಕೋರ್ಟ್. ಇವತ್ತು OBC ಕಾಲ್ ಹಿಡ್ಕೊಂತಾರೆ. OBC ಇಲ್ದೇ ಇದ್ರೆ ಬಸವಣ್ಣನ ವಿರುದ್ಧ ಮಾತಾಡೋದು ಲಿಂಗಾಯತರ ಕಾಲ್ ಹಿಡ್ಕೊಳ್ಳೋದು, ಕುವೆಂಪು ವಿರುದ್ಧ ಮಾತಾಡೋದು ಒಕ್ಕಲಿಗರ ಕಾಲ್ ಹಿಡ್ಕೊಳ್ಳೋದು. ಸೊ ಅರ್ಥ ಮಾಡ್ಕೊಳ್ಳಿ, ಇವ್ರು ಯಾವಾಗ ಬೇಕಂದ್ರೆ ಅವಾಗ ಕಾಲ್ ಹಿಡ್ಕೊಂತಾರೆ, ಯಾವಾಗ ಬೇಕಂದ್ರೆ ಅವಾಗ ಜುಟ್ಟು ಹಿಡ್ಕೊಂತಾರೆ. ಜುಟ್ಟು ಹಿಡ್ಕೊಳ್ಳಾಗ ಅಳಬೇಡಿ, ಕಾಲ್ ಹಿಡ್ಕೊಂಡಾಗ ಮೆರಿಬೇಡಿ. ಇವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲಿ ಇಡಿ ಅಂತ ನಾನು ಮಾತನ್ನು ಮುಗಿಸ್ತೀನಿ. ಒನ್ಲಿ RSS ಗೆ ಹೊಡಿಬೇಕು ಅಂದ್ರೆ ಐಡಿಯಾಲಜಿಕಲಿ ಹೊಡಿಬೇಕು. ಎ ಡೈಮಂಡ್ ಕ್ಯಾನ್ ಬಿ ಕಟ್ ಬೈ ಡೈಮಂಡ್ ಒನ್ಲಿ. ಸೊ NSS ಇಸ್ ದ ಒನ್ಲಿ ಡೈಮಂಡ್ that can defeat RSS and BJP in this country ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.